ಪಾರ್ಲಿಮೆಂಟಲ್ಲಿ ಮಂಡನೆ ಆದಾಗ ಕಾನ್ಸಿಯಸ್ ವೋಟ್ ಹಾಕಿ ಅಂತ ಹೇಳಿದ್ರು. ಮಹಿಳಾ ಮೀಸಲಾತಿ ಹಿಂದೂ ಕೋಡ್ ಬಿಲ್, ಅದಕ್ಕೆ ಕಾನ್ಸಿಯಸ್ ಮತ ಹಾಕು ಅಂತ ಹೇಳಿದಾಗ ಓವರ್ವೆಲ್ ಮೆಜಾರಿಟಿಯಿಂದ ಹಿಂದೂ ಕೋಡ್ ಬಿಲ್ನ ಸೋಲಿಸ್ತು. ಓವರ್ವೆಲ್ಮಿಂಗ್ ಮೆಜಾರಿಟಿ ಟು ಡಿಫೀಟ್ ಹಿಂದೂ ಕೋಡ್ ಬಿಲ್. ಅದು ಮಹಿಳೆಯರ ಸಮಾನತೆ, ಸಮಾನ ಅವಕಾಶ, ಉದ್ಯೋಗ, ವೇತನ, ಆರ್ಥಿಕ ಎಲ್ಲ ವಿಭಾಗಗಳಲ್ಲಿ ಪುರುಷ ಸಮಾನದ ಅವಕಾಶ ಕೊಡಬೇಕು ಅನ್ನೋದು ಬಿಲ್ಲು. ಅದು ಡಿಫೀಟ್ ಆಯಿತು. ಸ್ವಾತಂತ್ರ್ಯದಕ್ಕೆ ಅರ್ಥ ಬರಬೇಕು ಅಂದ್ರೆ ಗಾಂಧೀಜಿಯವರು ಅರ್ಧ ರಾತ್ರಿಯಲ್ಲಿ ಮಹಿಳೆ ಏಕಾಂಗಿಯಾಗಿ ದಾರಿ ನಡುಬೀದಿಯಲ್ಲಿ ನಡ್ಕೊಂಡು ಸುರಕ್ಷಿತವಾಗಿ ಮನೆಗೆ ಸೇರಬೇಕು ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ಅದಕ್ಕಿಂತ ಮೊದಲೇ 12ನೇ ಶತಮಾನದಲ್ಲಿ ಬಸವಣ್ಣವರು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂದರೆ ಲಿಂಗ ತಾರತಮ್ಯದ ವಿರುದ್ಧವಾಗಿ ಅವರ ಮನೆಯವರ ವಿರುದ್ಧ ಪ್ರತಿಭಟನೆ ಮಾಡಿ ಆಚೆ ಹೊರಟರು. ಅವ್ರಿಗೆ ಜನಿವಾರ ಧರಿಸ್ಬೇಕು ಅಂತ ಬಂದಾಗ, ಜನಿವಾರ ಅಂದರೆ ಉಪನಯನ ಅಲ್ಲ, ಅದು ಬಂದಾಗ ಉಪನಯನ ಅಲ್ಲ, ಅದೇನು ಕರೆಕ್ಟ್ ಸರ್, ಅದೇನೋ ಕಾಣುತ್ತೆ. ಅವರು ನನಗಿಂತ ಅಕ್ಕ ದೊಡ್ಡವಳಲ್ಲ, ಅವಳಿಗೆ ಮಾಡಿ ನನಗೆ ಯಾಕೆ ಮಾಡ್ತೀನಿ ಅಂತ 12ನೇ ಶತಮಾನದಲ್ಲಿ ಮನೆಯವರಿಗೆ ಅವರು ತಂದೆ ತಾಯಿಗಳನ್ನೇ ಧಿಕ್ಕರಿಸಿ ಹೊರಟೋಗ್ತಾರೆ. ಅಗೇನ್ಸ್ಟ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಬುದ್ಧನ ಕಾಲದಲ್ಲೂ ಮಹಿಳೆಯರಿಗೆ ಬೌದ್ಧ ಭಿಕ್ಷುಗಳಿಗೆ ಪವಿತ್ರವಾದಂಥ ಸ್ಥಾನನ ಕೊಟ್ಟಿದ್ರು. ಇದು ಭಾರತ ದೇಶದ ಇತಿಹಾಸ. ಹಿಂದೂ ಕೋಡ್ ಬಿಲ್ಲು ಸೋಲ್ಕ್ ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರಿಸೈನ್ ಟು ದಿ ಮಿನಿಸ್ಟ್ರಿ ಆಸ್ ಲಾ ಮಿನಿಸ್ಟರ್, ಈ ಟೆಂಡರ್ ರೆಸಿಗ್ನೇಷನ್ ಡಿಫೀಟ್ ಮಾಡಿಬಿಟ್ರಲ್ಲ ಮಹಿಳೆಯರಕ್ಕಂತ ಆವಾಗಲೇ ಮಾಡಿ 1950ಸಲ್ಲೇ. ಸೊ ತದನಂತರ ಅನೇಕ ಪ್ರಯತ್ನಗಳು ಕಾಂಗ್ರೆಸ್ ವತಿಯಿಂದ ನಡೀತು. ಅದು ಇಂದಿರಾ ಗಾಂಧಿಯವರು, ನೆಹರೂರವರು ಹಿಂದೂ ಕೋಡ್ ಬಿಲ್ ಹೋದ್ಮೇಲೆ ಅನೇಕ ತಿದ್ದುಪಡಿಗಳನ್ನು ತಂದು ಅವ್ರಿಗೆ ಹಕ್ಕುಗಳನ್ನು ತಿದ್ದುಪಡಿಗಳ ಮುಖಾಂತರ, ಕಾನೂನುಗಳ ಮುಖಾಂತರ ಮಹಿಳೆ ಸಬಲೀಕರಣಕ್ಕೆ ಅನೇಕ ಕಾನೂನುಗಳನ್ನು ಮಾಡಿದ್ರು. ಆಮೇಲೆ ಲೋಕಲ್ ಬಾಡೀಸಲ್ಲಿ ರಾಜೀವ್ ಗಾಂಧಿಯವರು ಕಾನ್ಸ್ಟಿಟ್ಯೂಷನಲ್ ಕ್ರಿಯೇಟೆಡ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್, ರೂರಲ್ ಲೋಕಲ್ ಬಾಡೀಸ್, ಪಂಚಾಯತ್ ರಾಜ್ಗಳಿಗೆ ಮೀಸಲಾತಿಯನ್ನು ಮಹಿಳಾ ಕೊಟ್ಟರು. ಅದು ಈಗ ಸುಮಾರು ಪಂಚಾಯತ್ ರಾಜ್ನಲ್ಲಿ 50%ಕ್ಕೂ ಸ್ವಲ್ಪ ಹೆಚ್ಚಿಗೆ ಮಹಿಳೆಯರೇ ಇದ್ದಾರೆ. ಲೀಡರ್ಶಿಪ್ಪು ಪದೇ ಪದೇ ಮಹಿಳೆಯರು ಜಾಗೃತಿ ಆಗ್ತಾ ಇದ್ದಾರೆ. ಈ ಸಮಾಜದಲ್ಲಿ ಮಹಿಳೆ ಮತ್ತು ಪುರುಷ ಸಮನಾಗಿ ರಥನ ಎಳಿಬೇಕು ದೇಶ ಕಟ್ಟೋದ್ರಲ್ಲಿ. ಅವ್ರಿಗೆಲ್ಲ ಕ್ಷೇತ್ರದಲ್ಲಿ ಸಮರ್ಥರಿದ್ದಾರೆ ಮತ್ತು ದಕ್ಷರಿದ್ದಾರೆ. ಆಡಳಿತದಲ್ಲಿ ಅನುಭವ ಇರೋರು, ವಿದ್ಯಾವಂತರ ಸಂಖ್ಯೆ ಬರ್ತಾ ಇದೆ. ಅದನ್ನು ಮಾಡಬೇಕು ಅಂತೇಳಿ UP ಗೌರ್ಮೆಂಟ್ 2004ರಲ್ಲೇ ಸೋನಿಯಾ ಗಾಂಧಿಯವರು, VP ಸಿಂಗ್ ಅವರು ಎಲ್ಲರೂ ಸೇರಿಸಿ ಬಿಲ್ಲನ್ನು ಮಂಡನೆ ಮಾಡಿದ್ರು ರಾಜ್ಯಸಭೆಯಲ್ಲಿ. ಸೊ ಆವಾಗ ಅದು ಹಾಗೇ ನಿಂತೋಯ್ತು. ಇಲ್ಲ 2023ರಲ್ಲಿ ಈ ಬಿಲ್ ಪಾಸ್ ಆಗಿದೆ. 2023ರಲ್ಲಿ ಬಿಲ್ ಪಾಸ್ ಆಗಿದೆ. ಈಗಿನ ಇದು ಕಾಯ್ದೆ ಇದೆಯಲ್ಲ, 113 ಅಥವಾ 131 ತಿದ್ದುಪಡಿ, ನಮ್ಮ 113 ಇರಬೇಕು ಅಂತ ಅನ್ಕೊಂಡು, ಆ ತಿದ್ದುಪಡಿ ಇದೆಯಲ್ಲ, ಅದನ್ನು ಮಾಡ್ತಕ್ಕಂಥ ಆತುರ ಇದೆಯಲ್ಲ, ಅದು ಸ್ವಲ್ಪ ರಾಜಕೀಯ ಮತ್ತು ಚುನಾವಣಾ ಆಯೋಗ ಇವೆರಡನ್ನ ಲಿಂಕ್ ಮಾಡ್ತಿದೆ. ಮಹಿಳಾ ಮೀಸಲಾತಿ ಬಗ್ಗೆ ಯಾರ್ದು ತಕರಾರಿಲ್ಲ. ನೀವು ಕ್ಷೇತ್ರಗಳ ಮಾಡ್ತೀರಿ, ಕ್ಷೇತ್ರ ಮರುವಿಗೆ ಮಾನದಂಡ ಯಾವುದು? ಸೆಕ್ಷನ್ 8 ಪ್ರಕಾರ ಜನಗಣತಿ 2 ಸ್ಟಿಕ್. ಸೆಕ್ಷನ್ 8 ಪ್ರಕಾರ ಜನಗಣತಿ 2 ಸ್ಟಿಕ್ ಆಗಬೇಕು. ಜನಗಣತಿ ಇಲ್ಲೆಲ್ಲ ಡಿಲಿಮಿಟೇಷನ್ ಹೆಂಗೆ ಮಾಡ್ತೀರಿ? ಜನಗಣತಿ ತಗೊಂಡಾಗ ಮೆಜಾರಿಟಿ ಆಫ್ ದಿ ಸದರ್ನ್ ಸ್ಟೇಟ್ಸ್ ಫ್ಯಾಮಿಲಿ ಪ್ಲಾನಿಂಗ್ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ರಾಜಕೀಯ ಅಧಿಕಾರವಾಗುವ ಈಕ್ವಿಟಿ ಇರಬೇಕಲ್ಲ. ಬೇಸ್ಡ್ ಆನ್ ಪಾಪ್ಯುಲೇಷನ್ನು ನೀವು ಮಾಡಬೇಕು ಅಂತ ಇದ್ರೂ ನ್ಯಾಷನಲ್ ಫ್ಯಾಮಿಲಿ ಪ್ಲಾನಿಂಗ್ ಇಂಪ್ಲಿಮೆಂಟೇಷನ್ ಇಸ್ ಎ ನ್ಯಾಷನಲ್ ಪ್ರೋಗ್ರಾಮ್.
ಇದನ್ನು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಅವ್ರಿಗೆ ಪನಿಷ್ ಥರ ಕಡಿಮೆ ಮಾಡಿ ಮಾಡದಿರೋರು ಜಾಸ್ತಿ ಮಾಡಿದ್ರೆ ರಾಜಕೀಯ ತಾರತಮ್ಯ ವ್ಯತ್ಯಾಸಗಳಾಗ್ತದೆ. ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆ್ಯಂಡ್ ಓವರ್ ಪವರಿಂಗ್ ದಿ ವೀಕರ್. ಇದು ಅಮೆರಿಕ ಮಾಡ್ತಾರೆ, ಗಂಡ ಹೆಂಡ್ತಿರು ಮಲಗಿದ್ರೆ ರಾತ್ರಿ ಹೊತ್ತು ಎದ್ದು ಹೊಡ್ಕೊಂಡು ರೊಟ್ಟಿ ಎತ್ಕೊಂಡು ಹೋಗ್ಬಿಡ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಆ ಥರ ಮೆಜಾರಿಟಿ ಬಂದು ಓವರ್ ಪವರ್ ಮಾಡ್ತಕ್ಕಂಥ ಪರಿಸ್ಥಿತಿ ಆಗ್ತದೆ. ಇದಕ್ಕೆ ಡಿಲಿಮಿಟೇಷನ್ ಮಾಡಬೇಕು, ಈ ಕಾಯ್ದೆ ಜಾರಿ ಆಗಬೇಕು. ಪ್ರಯತ್ನಗಳು 2003 ನಡೀತು, ಅದಕ್ಕಿಂತ ಹಿಂದೆ ವಾಜಪೇಯಿಯವರು ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ರಾಜಕೀಯ ಇರಬಾರ್ದು, ಉದ್ದೇಶ ಕೊಡಬೇಕು ಅನ್ನೋದಿರಬೇಕು ಮಹಿಳೆಯರಿಗೆ. ನಮ್ಮ ದೇಶ ಎಂಥದ್ದು, ಸತಿಯೊಡನೆ ಸಾಗಮನ. ಗಂಡ ಹೋದ ತಕ್ಷಣ ಹೆಂಡತಿ ಬಿದ್ದು ಬಿಡಬೇಕು. ಈ ಜ್ಞಾನ ಬಂದದ್ದು ಯಾವಾಗ? ರಾಜಾರಾಮ್ ಮೋಹನ್ ರಾಯರು ಸತ್ತೋದ್ಮೇಲೆ, ಸತ್ತೋದ್ಮೇಲೆ ಅವ್ರ ಹೆಂಡತಿ ಬಿಡ್ಬೇಕಲ್ಲ, ಆವಾಗ ಬೇಡ ಕಣ್ರಿ ಕ್ರೂರ ಪದ್ಧತಿ ಅಂತ ಬಂತು. ಕ್ರೂರ ಪದ್ಧತಿ ಬೇಡರಿ ಅಂತ ಯಾವಾಗ ಯಾರು ಅನುಭವಿಸ್ತಾ ಇದ್ರು, ಇದನ್ನು ಪಾಲನೆ ಮಾಡೋರು ಅವ್ರ ಮನೆಗೆ ಬಂದಾಗ, ಅಂಥವ್ರ ಮನೆಯವ್ರಿಗೆ, ಅವ್ರೇಂತಲ್ಲ ಅಂಥವ್ರ ಮನೆಗೆ ಬಂದಾಗ ಇದೆಂಥ ಕ್ರೂರ ಪದ್ಧತಿ ಅಂತ. ಬೇರೆಯವರಾದರೆ ಬಿದ್ದು ಸತ್ತ ಬಿಡಬೇಕು. ಸೊ ಈ ಥರ ಪರಿಸ್ಥಿತಿ ಇಟ್ಕೊಂಡು ಒಂದು ಪ್ರಮುಖವಾದಂಥ ಒಂದು ಮಸೂದೆಯನ್ನು ಮಾಡುವಾಗ ನೀವು ಇದನ್ನು ಎಲ್ಲ ಆಲ್ ಪಾರ್ಟಿಗಳ ಮೀಟಿಂಗ್ ಕರೆದು ಈ ಕಾನೂನು ಮಾಡೋದಕ್ಕೆ ಈಗ ಆಲ್ರೆಡಿ 2023 ಇದೆಯಲ್ಲ, ಕಾಯ್ದೆ ಆಗಿದೆಯಲ್ಲ, ಇಶ್ಯೂ ಆಗಿದೆ. ಆದರೆ ನೀವು ಡಿಲಿಮಿಟೇಷನು ಮತಕ್ಷೇತ್ರಗಳು ಮಾಡುವಾಗ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸು, ರೀಜನಲ್ ಇಂಬ್ಯಾಲೆನ್ಸು, ಎಲೆಕ್ಷನ್ ಕಮಿಷನ್ ಲಿಂಕೇ ತೆಗೆದಾಗ್ಬಿಡ್ತಿರಲ್ಲ ಸೆಕ್ಷನ್. ವಿತೌಟ್ ಟೇಕಿಂಗ್ ಕಾಗ್ನಿಸ್ ಆಫ್ ದಿ ಪಾಪ್ಯುಲೇಷನ್ ಯು ಆರ್ ಗೋಯಿಂಗ್ ಟು ಡಿಸೈಡ್ ದಿ ನಂಬರ್ ಆಫ್ ಸೀಟ್ಸ್. ದಿಸ್ ವಿಲ್ ಕಾಲ್ ಪೊಲಿಟಿಕಲ್ ಇಂಬ್ಯಾಲೆನ್ಸ್. ಇದು ರಾಜಕೀಯವಾಗಿ ಆಗದೇ ಇರೋನ ಹತ್ತಿಕ್ಕೋ ತಂತ್ರ. ನಮ್ಮ ಉದ್ದೇಶ ಸ್ಪಷ್ಟತೆ ಇದ್ದರೆ ಇದೆಲ್ಲ ಗೊಂದಲ ಆಗಲ್ಲ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅರ್ಧ ಆತುರದಲ್ಲಿ ಕರಿಬೇಡಿ, ಎಲ್ಲ ಪಾರ್ಟಿನೂ ಕರೀರಿ, ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಇದಕ್ಕೊಂದು ಇತಿಶ್ರೀ ಆಡೋಣ. ರೈಟ್ ಫ್ರಮ್ ದಿ ವರ್ಡ್ಗೋ ಹಿಂದೂ ಕೋಡ್ ವಿಲ್ ಬಿದೋಯ್ತಲ್ಲ, ಆವಾಗ್ಲಿಂದನೂ ಇದನ್ನು ಮಾಡಬೇಕು ಅಂತ ಇದ್ದೀವಿ. ಅಟ್ಲೀಸ್ಟ್ ಈಗಲಾದರೂ ಸರಿಯಾಗಿ ಮಾಡೋಣ ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಪತ್ರ ಬರೆದ್ರು ಪ್ರಧಾನಮಂತ್ರಿಗಳಿಗೆ. ರಾಹುಲ್ ಗಾಂಧಿಯವರು ಹೇಳಿದರು, ಪಾರ್ಲಿಮೆಂಟ್ ಡಿಬೇಟ್ಗಳೆಲ್ಲ ಕೇಳಿದೆ ನಾನು. ಇದು ಸುಮ್ಮನೆ ರಾಜಕಾರಣಕ್ಕೆ ಓಟನ್ನು ಓಲೈಸೋದಕ್ಕೆ ಇದರಿಂದ ಏನೂ ಲಾಭ ಆಗಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಟು ಆಲ್ ಅವರ್ ಪ್ರಾಬ್ಲಮ್ಸ್. ಈ ಮಾತು ಹೇಳಿದವರು ಅಂಬೇಡ್ಕರ್ ಅವರು. ಏನಪ್ಪ ದೇಶ ಸಮಸ್ಯೆಗೆ ಬೀಗದ ಕೈ ಎಲ್ಲಿದೆ? ರಾಜಕೀಯ ಅಧಿಕಾರ ನಮ್ಮ ದೇಶದ ಎಲ್ಲ ಸಮಸ್ಯೆಗಳ ಬೀಗದ ಕೈ. ಇದನ್ನು ಕೊಡುವಾಗ ನಾವು ಸಮಗ್ರವಾಗಿ ಚರ್ಚೆ ಮಾಡಿ ಇದನ್ನು ಮಾಡಬೇಕು. ರಾಜಕೀಯ ಉದ್ದೇಶ ಇಟ್ಕೊಂಡು ಚುನಾವಣಾ ಆಯೋಗನೇ ದುರುಪಯೋಗ ಮಾಡ್ಕೊಂಡು ಎದುರಾಳಿಗಳನ್ನು ಹತ್ತಿಕ್ಕಿ ಆಗದೇ ಇದ್ದವ್ರಿಗೆ ಒಂದು ರಾಷ್ಟ್ರೀಯ ಪ್ರೋಗ್ರಾಮ್ಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಜನಸಂಖ್ಯೆ ನಿಯಂತ್ರಣ ಮಾಡೋದು ಇಟ್ಸ್ ಎ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟೀಸ್. ಹೆಚ್ಚೆಚ್ಚು ಮಕ್ಕಳು ಹುಟ್ಟಿಸೋದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಎ ಪ್ಲ್ಯಾನ್ಡ್ ಫ್ಯಾಮಿಲಿ which is a national program, it's a national interest. It involves building a strong nation. ಸೊ ಇದು ಮಾಡಿದವ್ರಿಗೆ ಪನಿಷ್ ಮಾಡಿದವ್ರು ಹೆಚ್ಚೆಚ್ಚು ತಗೊಂಡೋದ್ರೆ, ಸೊ ಇಷ್ಟೆಲ್ಲ ಅಡ್ಕೋಗಿರೋದ್ರಿಂದ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಮಹಿಳಾ ಮೀಸಲಾತಿ ಎಲ್ಲ ಸ್ವಾಗತಿಸ್ತೀವಿ, ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ದಿಸ್. ಆದರೆ ಇವರು ಆತುರದಲ್ಲಿ ರಾಜಕೀಯ ದುರುದ್ದೇಶದಿಂದ ಇದನ್ನು ತಂದಿರತಕ್ಕಂಥದ್ದು ಸರಿಯಲ್ಲ. ಡಿಲಿಮಿಟೇಷನ್ ಬೇರೆ ಮತ್ತು ಮಹಿಳಾ ಮೀಸಲಾತಿ ಬೇರೆ ಬೇರೆ ಆಗಿದ್ರೆ ಹೋಗ್ತಿದ್ರ. ಸೊ ಅದನ್ನು ಯು ಶುಡ್ ಇವಾಲ್ವ್ ಎ ಕಾನ್ಸೆನ್ಸಸ್ ಅಮಾಂಗ್ ದಿ ಆಲ್ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಆರ್ ಫ್ಲೋರ್ ಲೀಡರ್ಸ್ ಕರೆದು ಚರ್ಚೆ ಮಾಡಬೇಕಲ್ಲ. ಒಂದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಹೆಂಗಿರಬೇಕು, ಜನರಿಗೆ ಅನುಕೂಲ ಆಗೋ ರೀತಿ ಅಭಿಪ್ರಾಯ ಸಂಗ್ರಹ ಮಾಡಬೇಕು, ಪೊಲಿಟಿಕಲ್ ಪಾರ್ಟೀಸ್ನ ವಿಶ್ವಾಸ ತಗೋಬೇಕು. ಈ ಒಂದು ಕಾಯ್ದೆ ದೇಶಕ್ಕೆ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದು. ದಿಸ್ ಈಸ್ ದ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ explained by Baba Saheb Ambedkar as per the functioning of the democracy is concerned.